ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ. ಬನ್ನಿ, ಇವತ್ತು ನಮ್ಮ ಜೊತೆ ಬಾನಾಪುರ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಅವ್ರ ಜೊತೆ ಕುಳಿತು 2 ನಿಮಿಷ ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಮುದ್ಲಾಪುರ ಅಂತ ಹೇಳಿ ಸರ್. ಅಶೋಕ್ ಮುದ್ಲಾಪುರ ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿರೋದು ಸರ್? ನನ್ನ ಪ್ರಾಪರ್ ಲಕ್ಮಾಪುರ ಸರ್. ನಮ್ಮ ವ್ಯಾಪ್ತಿಗೆ ಬರೋ ಗ್ರಾಮ ಪಂಚಾಯತಿ ಬಾನಾಪುರ. ಹೌದು, ಬಾನಾಪುರ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀರಾ? ಹೌದು ಸರ್. ಸರ್, ಮೊದಲನೇ ಬಾರಿ ನೀವು ಕಾಂಪಿಟೇಷನ್ ಕೊಟ್ಟಿದ್ದು ನೀವು? ಹೌದು, ಮೊದಲನೇ ಬಾರಿ ಸರ್. ಮೊದಲನೇ ಬಾರಿ ರಾಜಕೀಯಕ್ಕೆ ಇಳಿದು ಮೊದಲನೇ ಸಲ ಜಯ ಗಳಿಸಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್? ನೋಡ್ರಿ ಸರ್, ಜನರ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದ್ನಂದ್ರ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ್ಲಿಕ್ಕೆ ಮನಸ್ಸು ಮಾಡಬೇಕು. ಹೌದು. ಈಗ ಕೆಲವೊಂದಿಷ್ಟು ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಒಳ್ಳೇದ್ ಮಾಡ್ತಾರ, ಎಲ್ಲರೂ ಕೆಟ್ಟದ್ ಮಾಡ್ತಾರ ಅನ್ನೋ ವಿಚಾರ ನನಗ ಹೇಳಕ್ ಆಗೋದಿಲ್ಲ. ಅದು ಯಾಕಂದ್ರ ಕೆಲವೊಬ್ರು ಮನೆ ಹಾಕ್ಸಿಕೊಡ್ತೀನಿ, 200 ಕೊಡು, 100 ಕೊಡು, ಅದನ್ನ ಮಾಡಿಸ್ತೀನಿ, ಇದನ್ನ ಕೊಡು, ಆ ಭಾವನೆ ಮುಖಾಂತರ ಅಂತೂ ನಮ್ಮ ಜೀವನ ಬಂದಿಲ್ಲ. ಗ್ರಾಮದೊಳಗೆ ಅಡ್ಡಾಡಿ ಕೇಳ್ಬೋದು. ಆದ್ರ ಗ್ರಾಮದ ಪರಿಸ್ಥಿತಿ ಇವತ್ತು ಕಾಮಗಾರಿಗಳು ಏನೇನಾದವು ಏನೇನಿಲ್ಲ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಬಹುದು ಜನರನ್ನ. ಈಗ ನಂಬಲ್ಲಿದ್ದ ಹೇಳ್ಕೊಳಕ ಏನಾಗೋದಿಲ್ಲ. ಇವತ್ತು ಹಿಂದ ಇರ್ತಕ್ಕಂಥ ಸರ್ಕಾರ ಲಕ್ಮಾಪುರಲಿದ್ದ ಬಾನಾಪುರಕ್ಕೆ ಹೋಗ್ಬೇಕಾದ್ರ ಇಲ್ಲಿ ಮುಂದೆ ಬರ್ತಕ್ಕಂಥ ಹಳ್ಳದವರೆಗೂ ಫುಲ್ ಹಿಕ್ಜಾಲಿ ಬೆಳೆದಿತ್ತು. ಅದ್ರ ಫೋಟೋ ಅದಾವ, ಫೋಟೋನು ತೋರಿಸ್ಬೋದು. ಹಿಕ್ಜಾಲಿ ಬೆಳೆದಿತ್ತು, ಪೂರಾ ಫುಲ್ ರಾಡಿ ಮಳೆ ಆಗಿಬಿಟ್ಟೆ ಅಂದ್ರೆ ಅಡ್ಡಾಡಕ್ ಹಾಕಿದ್ದಿಲ್ಲ. ಯಾಕಂದ್ರೆ ಎರಡಕ್ಕೆ ಹೋಗೋದು ಹೆಣ್ಮಕ್ಳ ದಾರಿ ಅದು. ಅಲ್ಲಿಂದ ಇಲ್ಲಿವರೆಗೂ ಸಿಸಿದು ವ್ಯವಸ್ಥೆ ನಾವಿದ್ದಾಗ ಆಗಿದ್ದು. ಆದ್ರ ನಾವಿದ್ದಾಗ ಅನ್ನೋದಕ್ಕಿಂತ ನಮ್ಮವರು ಮೇಲಿದ್ರು, ಅವರ ಸಲಹೆ ಅವರ ಕೊಟ್ಟಂತ ಅನುದಾನದೊಳಗೆ ಆಗಿದ್ದು. ಮತ್ತೆ ಇಲ್ಲಿ ಇವತ್ತು ST ಕಾಲೋನಿ, ನಮ್ ಕೆಂಚಮ್ಮ ನಗರ ಅಂತೇಳಿ, ಅಲ್ಲಿ ಪೂರಾ ಎಲ್ಲಿ ಬೇಕಲ್ಲೇ ಒಂದು ಮೊಣಕಲ್ ಮಟ್ಟ ನೀರು ನಿಂದಿರ್ತದ್ದು. ಪೂರಾ ಓಣಿದ ಹೊಲ ಅದು ಫಸ್ಟ್. ಅದು ಅಷ್ಟು ಸಿಸಿ ಆಗೈತೆ ಸರ್. ಸಿಸಿ ರೋಡ್ ಆಗೈತಿ. 3 ವರ್ಷ ಆಗಿದೆ ನೀವು ಮೆಂಬರ್ ಆಗಿ. ಬದಲಾವಣೆ ಆಗಿದೆ ಸರ್? ಅದು ಸಿಸಿ ಆಗೈತೆ ಸರ್ ಟೋಟ್ಲಿ. ಮತ್ತೆ ಹಿಂದ ಅಲ್ಲಿ SC ಕಾಲೋನಿ ಪಕ್ಕದಲ್ಲಿ ಫುಲ್ ಕೊಳಚೆ ನಿಂತ್ಕೊಂಡು ಅವನು ಡೆಂಗ್ಯೂ ಬರೋಂತ ಪರಿಸ್ಥಿತಿ ಒಳಗೆ ನೀರ್ ನಿಲ್ಲದು. ಒಂದ್ ಎತ್ತಕ್ಕೂ ಸಹ ಹೋಗಕ್ ಹಾಕಿದ್ದಿಲ್ಲ. ಅಂತ ಸಮಯದೊಳಗ ಅದು ಒಂದು ಇಲ್ಲ, ಇದು ಒಂದು ಮಾಡ್ಲೇಬೇಕು, ಮಾಡಿಕೊಡ್ರಿ ನೀವು ಅಂತೇಳಿ ಶಾಸಕರಿಗೆ ಮತ್ತು ನಮ್ಮ ಇಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ನಾವೆಲ್ಲ ಬಹಳ ಅನ್ಯೂನ್ಯವಾಗಿ ಬೇಡ್ಕೊಂಡು ಅದು ಒಂದು ಮಾಡ್ಸಿವಿ. ಒಂದು ಸಂದು ಸಿಸಿ ಮಾಡ್ಸಿವಿ. ಮತ್ತೆ ಇನ್ನೊಂದು ಸರ್, ಇನ್ನೊಂದು ಇದನ್ನ ಮಾಡಿವಿ ಸರ್ ನಾವು. ಇವತ್ತು ಯಾವುದೇ ಇವತ್ತು ಅಂಗನವಾಡಿಯವರು ಇದ್ರಿ, ನಮ್ಮ ದೇವಸ್ಥಾನದ್ದು ಬರ್ಲಿ, ಸ್ಥಳೀಕ ಏನೋ ಬರ್ಲಿ, ಬಂದಿದ್ವೆಲ್ಲ ನಾವು ಇದನ್ನ ಮಾಡ್ಕೊಟ್ಟಿವಿ ಸರ್. ಮಾಡ್ಕೊಟ್ಟಿದ್ವಿ, ನಿಮ್ ಕೈಲಾದಷ್ಟು ಮಾಡಿಕೊಟ್ಟಿವಿ ಸರ್. ಸರ್ ಮತ್ತೇನಂದ್ರೆ ನಿಮ್ಮ ವೈಯಕ್ತಿಕ ವೃತ್ತಿ ಸರ್? ವೈಯಕ್ತಿಕ ವೃತ್ತಿ ನಂದು ಒಕ್ಕಲ್ತನ ಸರ್. ಒಕ್ಕಲ್ತನ. ಹೌದು. ಮತ್ತೆ ವ್ಯವಸಾಯ? ಸರ್ ವ್ಯವಸಾಯ ಮಾಡ್ಕೊಂಡು ತಾವು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ವ್ಯವಸಾಯ ಮಾಡ್ಕೊಂಡು ರಾಜಕೀಯ ಬರಕ ಇನ್ನೊಂದು ಹಳ್ಳಿ ಒಳಗ ಯಾರಪ್ಪ ಇವತ್ತು ನಿಷ್ಠುರತೆಯಿಂದ ಯಾರು ಇವತ್ತು ಕೆಲಸ ಕಾಮಗಾರಿಗಳಿಗೆ ಒತ್ತು ಕೊಡ್ತಾರ ಅಂತವ್ರು ಗ್ರಾಮಕ್ಕೆ ಬೇಕಾಗುತ್ತೆ. ಈ ಕೆಲವೊಂದು ಗ್ರಾಮದೊಳಗ ಏನ್ ಕೇಳ್ತಾರ, ಒಳ್ಳೆಯವರು ಗ್ರಾಮ ಪಂಚಾಯತಿ ಸದಸ್ಯರು ಒಳ್ಳೆಯವ್ರು ಇರ್ಬೇಕು. ಒಳ್ಳೆಯವ್ರು ಇರ್ಬೇಕಂತ ಅಂದ್ರ ಒಳ್ಳೆ ಸ್ಥಿತಿ ಹಳ್ಳಿ ಒಳಗ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿಕ್ಕೆ ಲೈಕ್ ಅಲ್ಲ. ಅದು ನಿಷ್ಠುರತೆ ನಿಷ್ಠುರವಾದಿ ಯಾರು ಇರ್ತಾರ ಅಂತವ್ರು ಆಗಕ್ ಲೈಕ್. ಒಟ್ಟಾರೆ ಗ್ರಾಮದ ತೊಂದರೆ ಏನಿದೆ ಅದನ್ನ ಬಗೆಹರಿಸೋದು ಪ್ರಯತ್ನ ಪಡಬೇಕು. ಇವತ್ತು ಏನೇ ಹೇಳಿ, ಇವತ್ತು ನಾವು ಒಂದು ನೆಚ್ಚಲು ಹೇಳಕ್ ಹೋದ್ವಪ್ಪ, ಏನಾರ ಒಂದು ವಿಷಯ ಹೇಳ್ಬೇಕು ಅನ್ನೋದು ಎತ್ತು ನನ್ನ ತಲೆಗಂದ್ರೆ ಅದು ಕರೆಕ್ಟ್ ಆಗಿ ನೋಡ್ಕೊಂಡು ಯಾವತ್ ತಪ್ಪು ಯಾವ್ದು ಒಪ್ಪ ಅಂತ ಹೇಳುವಂತ ನಿರ್ಧಾರ ತಗೋಬೇಕು. ಅಲ್ಲಿ ಹೋಗಿ ಪಕ್ಷಪಾತ ಹುಡ್ಕಂಗಿಲ್ಲ. ಅದು ಇದ್ದಂಗ ಹೇಳಿ ಬರುವಂತ ಶಕ್ತಿ ಇದ್ದವ್ರು ಗ್ರಾಮ ಪಂಚಾಯತಿ ಇವತ್ತು ನಾನು ಬಿಜೆಪಿ ಪಕ್ಷದಿಂದ ಫಾಲೋವರ್ ಆಯ್ಕೆ ಆಗಿವಿ ಸರ್. ನಾವಿಲ್ಲಿ ಅಂದ್ರೆ ಟೋಟಲಿ 4 ಜನ ಇಲ್ಲಿ ನಿಲ್ಲದ. ಒಂದು ಜನರಲ್ ಮಹಿಳಾ, ಜನರಲ್ ಜೆಂಟ್ಸ್, ನಾವಿಬ್ರು ಬಿಜೆಪಿ ಫಾಲೋವರ್, ಇಬ್ರು ಕಾಂಗ್ರೆಸ್ ಸಹಕಾರ ಕೊಡ್ಬೇಕು. ಇನ್ನೊಂದು ನಾವು ರಾಯರೆಡ್ಡಿ ಸಾಹೇಬ್ರಿಗೆ ಒಂದು ವಿನಂತಿ ಏನ್ ಮಾಡ್ಕೊಂತೀವಿ ಅಂದ್ರ, ಇವತ್ತು ಗ್ರಾಮದ ಜನ ನಮ್ಗ ಒಂದು ಇವತ್ತು ಹೊಲಕ್ ಹೋಗಂತ ರಸ್ತೆ 2 ಎತ್ತು ಹೋಗ್ಲಾರ ಪರಿಸ್ಥಿತಿ ಬಂದವ್ ಸರ್. ಹಿಂದ DC ಮೇಡಮ್ ಅವ್ರಿದ್ದ ಟೈಮ್ನಾಗ ನಾವು ಕೇಳಿದ್ವಿ, ಇಲ್ಲೇ ನಮ್ ಗ್ರಾಮಕ್ಕೆ ಬಂದಿದ್ರು. ಮೇಡಮ್ ಅವ್ರೆ, ಹಿಂಗ ನಾವು ಕ್ರಿಯೋಜನೆ ಮಾಡಿ ಕಳಿಸ್ತೀವಿ, ಮತ್ತು ನೀವು NRG ಒಳಗ ನಮ್ಗ ರಸ್ತೆಕ ಆದ್ಯತೆ ಕೊಡ್ರಿ ಅಂತ ಕೇಳಿದ್ವಿ. ನಿಮ್ಗೆ ಹೊಲಕ್ಕೆ ಹೋಗೋದಾಗ ತಾನೇ ನಾವು ಕೊಡಕ್ ಆಗೋದಿಲ್ಲ, ನೀವ ಕಡ್ಕೊಂಡೆ ಅಂದ್ರೆ ಕಂಟಿ ಕಡ್ದ ದಾರಿ ಆಗತ್ತ, ಮಾಡ್ಕೇರಿ ಅಂದ್ರೆ ಅವ್ರು. ಆಯ್ತು ಬಿಡ್ರಿ ಮೇಡಮ್ ಅಂತ ಸುಮ್ಮನೆ ಆದ್ವಿ. ಮತ್ತು ಈಗೂ ನಾವು ಒಂದು ರಾಯರೆಡ್ಡಿ ಸಾಹೇಬ್ರಿಗೆ ಒಂದು ಏನು ವಿನಂತಿ ಮಾಡ್ಕೊಂತೀವಿ ಅಂದ್ರೆ, ನಮ್ಮಲ್ಲಿ ರಸ್ತದ ಭಾಳ ತೊಂದರೆ ಐತಿ. ಈಗ ಅವರು ನೋಡ್ರಿ, ಇವತ್ತು ಇಲ್ಲಿ
ಈಗ ಹಳ್ಳಿಲಿದ್ದ ಹಿಡಿದು ದಿಲ್ಲಿವರೆಗೂ ಹೆಸರಿದ್ದಂಥವ್ರು ಹೌದು ಹೆಸರಿದ್ದಂಥವ್ರು ಈಗ ಅವರು ನಮ್ಮ ಮತ್ತೆ ಕೆಲವೊಂದು ಇದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಈಗ ನಾವು ಅವ್ರಿಗೆ ಮತ ಹಾಕಿಲ್ಲ, ಮತ ಹಾಕಿದವ್ರಿಗೆ ಬೇಜಾರಾಗತ್ತಲ್ಲ, ನಮ್ಮಲ್ಲಿ ಲೀಡ್ ಆಗೈತಿ ಒಟ್ಟು ಅವ್ರಿಗೆ. ಅದನ್ನಾರ ನೋಡಿ ಅವ್ರ ಅಭಿವೃದ್ಧಿ ಮಾಡಿಕೊಡ್ಲಿ, ನಮ್ಗೆ ಮಾಡಿಕೊಡ್ಲಿ. ಇನ್ನೊಂದೇನಂದ್ರೆ ನಿಮ್ಗೆ ರಾಜಕೀಯದಲ್ಲಿ ತಾವೇ ಮೊದಲ ಅಥವಾ ತಮ್ಮ ಫ್ಯಾಮಿಲಿ ಯಾರಿದ್ದಾರೆ ಸರ್? ಯಾರ್ಯಾರಿಲ್ರಿ, ನಾನೇ ಮೊದ್ಲು. ನಿಮ್ಮ ಕುಟುಂಬದಲ್ಲಿ ನೀವೇ? ಹೌದು ಸರ್. ಹೌದು ಸರ್. ತಮ್ಮ ಗ್ರಾಮ ಪಂಚಾಯತಿಲಿ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಸರ್ ಮೆಂಬರ್ಸ್? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಟೋಟಲಿ 17 ಜನ ಇದ್ದೀವಿ ಸರ್ ನಾವು. 17 ಜನ? ಹೌದು ಸರ್. ನಿಮ್ ಬಿಟ್ಟಿನ 17 ಜನ ಇದ್ದಾರೆ? ನಾನು ಬಿಟ್ಟು 17 ಜನ ಇದ್ದಾರೆ. 17 ಜನಕ್ಕೂ ಹೊಂದಾಣಿಕೆ ಯಾವ ರೀತಿ ಇದೆ ಸರ್? ನೋಡ್ರಿ ಸರ್, ಎಲ್ಲ ನಮ್ದು ಟೋಟ್ಲಿ ಫಸ್ಟ್ ಪಂಚಾಯತಿ ಇವತ್ತು ಅಧ್ಯಕ್ಷನ್ ಮಾಡಿದ್ದು ಉಪಾಧ್ಯಕ್ಷನ್ ಮಾಡಿದ್ದು ಏನೋ ಮಾಡಿದ್ರು ಬಿಜೆಪಿ ಅಂತಾನೆ ಆಗೈತಿ. 14 ಜನ ನಾವು ಬಿಜೆಪಿ ಅವ್ರು ಇದ್ವಿ, 4 ಜನ ಕಾಂಗ್ರೆಸ್ನವ್ರಿದ್ರು. ಮರಳಿ ಏನಾಗ್ಬಿಡ್ತೀವಿ, ರಾರೆಡ್ಡಿ ಸಾಹೇಬ್ರು ಚುನಾವಣೆ ನಿಲ್ಲ ಟೈಮ್ಗೆ ಮತ್ತೆ 2ನೇ ಬಾರಿ ಫಸ್ಟ್ ಎಸ್ ಟಿ ಮಳೆ ಇದ್ಲು, ನಮ್ಮ ಪಾರ್ವತಮ್ಮ ಬಗನಾಳ್ ಅಂತೇಳಿ ವೀರಾಪುರದವ್ರು ಅಧ್ಯಕ್ಷರು, ಮತ್ತು ಉಪಾಧ್ಯಕ್ಷರು ಭೀಮಣ್ಣ ಕುಂಡಿ ಅಂತೇಳಿ ಕಮಲಾಪುರದವ್ರು ಇದ್ರು. ಮತ್ತು ನೆಕ್ಸ್ಟ್ ಕ್ಯಾಟಗರಿ ಚೇಂಜ್ ಆದ್ಮೇಲೆ ಭೀಮಣ್ಣ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ವಿ. ನಾವ ಬಿಜೆಪಿ ಫಾಲೋವರ್ ಅಂತ ಮಾಡಿದ್ವಿ. ಮತ್ತು ಅದನ್ನೆಲ್ಲ ಬಿಟ್ಟು ಇವತ್ತು ರಾಜಕೀಯ ಸೆಳೆತಕ್ಕ ಇವತ್ತು ಲೀಡರ್ಸ್ ಒತ್ತಡಕ್ಕೆ ಅವರು ಕಾಂಗ್ರೆಸ್ಗೆ ಹೋದ್ರು. ನಾವು ಆ ಮೂಮೆಂಟ್ನೊಳಗೆ ಮೊನ್ನೆ ಚುನಾವಣೆ ಒಳಗೆ BSR ಮಾಡಿದ್ವಿ. ಹಿಂಗಾಗಿ ನಮ್ಮ ಕಾಲ ಮೇಲೆ ನಾವ ಕಲ್ಲು ಹಾಕ್ಯಂಡೆ ಮತ್ತು ಈ ಸ್ಥಿತಿಗೆ ಅಂತ ರಾಜಕಾರಣ ತಂದು ಇಟ್ಟಿವಿ. ಮತ್ತು ಆದರೂ ಸಾಹೇಬ್ರು ಬಂದಾರ, ಸಾಹೇಬ್ರ ಹೆಸರು ಚಲೋ ಐತಿ, ಮತ್ತು ನಮ್ಮಲ್ಲಿ ಅಭಿವೃದ್ಧಿ ಮಾಡಿಕೊಡ್ರಿ ಅಂತೇಳಿ ಅವ್ರನ್ನ ಇವತ್ತು ರಾರೆಡ್ಡಿ ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊಳಕ ನಾನು ಇವತ್ತು ಇಷ್ಟಪಡ್ತೀನಿ. ಗ್ರಾಮನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಮೆಂಬರ್ ಇಂದ ಹಿಡಿದು ಇನ್ನೂ ರಾಜಕೀಯ ಲೆವೆಲ್ ಬೆಳಿಬೇಕು, ಇನ್ನೂ ಅಭಿವೃದ್ಧಿ ಪಡಿಸ್ತಾ ಈ ರೀತಿ ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಗೆ ರಾಜಕೀಯ ಜೀವನದಲ್ಲಿ ಬೆಳೆಯೋದಕ್ಕೆ ತಮ್ಮ ಜನತೆ ಬೆಂಬಲ ಹೇಗಿದೆ ಸರ್? ನೋಡ್ರಿ ಸರ, ಇವತ್ತು ಹಳ್ಳಿ ಜೀವನ ಒಬ್ಬ ತಾಲೂಕದಾಗ ಶಾಸಕನಾಗಿ ಗೆಲ್ಲಬಹುದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಗೆಲ್ಲೋದು ಕಷ್ಟ ಐತಿ. ಹೌದು. ಈ ಕೆಲವೊಂದು ರಾಜಕಾರಣಿಗಳ ಇಲ್ಲೇ ನಾನು ಒಂದು ಸಾಕಷ್ಟು ಉದಾಹರಣೆ ತಗೋಬೇಕಂದ್ರ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಹಲವಾರು ಅಡೆತಡೆಗಳು ಬರ್ತಾವ. ಜನರು ಮಾತಾಡೋ ಮಾತು ಅವನ್ನೆಲ್ಲ ನಾವು ಗಮನಿಸ್ಕೊಂತ ಹೋದ್ನಂದ್ರ ರಾಜಕೀಯನ ಬೇಡಪ್ಪ, ನಮ್ಮ ಹೊಲ ಮನೆ ಒಳಗ ಬಾಳಿ ಮಾಡ್ಕೊಂತೀನಿ ನನ್ನ ಇದನ್ನು ಬರ್ತ. ಅದಕ್ಕಾಗ್ಲಿ ಆಗಲೇ ಹೇಳಿದ್ನಲ್ಲ ನಾನು ಈ ವಿಚಾರವಾಗಿ, ಮುಗ್ಧರು ಬಾಯಿ ಸತ್ತವರು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಬಾರ್ದು. ಸ್ವಲ್ಪ ದಿಟ್ರು ಹೆದರ್ಸಂತ ಶಕ್ತಿವಾನ್ ಇರ್ಬೇಕು. ಅದು ಏನೇ ಇರ್ಲಿ, ಇವತ್ತು ಯಾವುದೇ ಒಂದು ಕಾಮಗಾರಿ ಕೇಳಾಕ ನಾವೊಬ್ಬ ಲೀಡರ್ಸ್ ಹತ್ರ ಹೋಗ್ಲಿ, ಒಬ್ಬ ಶಾಸಕರ ಹತ್ರ ಹೋಗ್ಲಿ, ಇಲ್ಲ ನಮ್ಗೆ ಇಂಥ ಕಾಮಗಾರಿ ಆಗಿಲ್ಲ, ಇದನ್ನ ನೀವು ಮಾಡಿ ಕೊಡ್ಲೇಬೇಕು, ಅದು ಮಿಕ್ಕಿ ಅವ್ರು ಮೂಗ್ ತುಪ್ಪ ಹಚ್ಚ ಕೆಲಸ ಮಾಡಿದ್ರ ಊರಿಗೆ ಬಂದಾಗ ಅವ್ರಿಗೆ ಗೆರವ್ ಹಾಕಕ್ಕೆ ಗಟ್ಟಿದ್ದಂತ ವ್ಯಕ್ತಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗ್ಬೇಕು. ಅಂದ್ರ ಇವತ್ತು ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ನಾನು ಹೇಳಕ್ ಬಯಸ್ತೀನಿ ಸರ್. ಆದಷ್ಟು ಜನ ಬೆಂಬಲ ಇದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಇವಾಗ? ಹೌದು ಸರ್, ಜನರ ಬೆಂಬಲ ಇದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಮನೆಯವ್ರ ಬೆಂಬಲ ಅದೇ ರೀತಿ ಸಿಗ್ಬೇಕಾಗುತ್ತೆ. ಹೌದು ಸರ್. ಮನೆಯವ್ರ ಬೆಂಬಲ ಆಗಿದೆ ಸರ್ ತಮ್ಗೆ? ಮನೆಯವ್ರ ಬೆಂಬಲ ಇದೆ ಸರ್. ಇನ್ನೊಂದು ನಮ್ಮ ಬ್ರದರ್ ಅವರು ಮತ್ತು ಅವ್ರ ಪಾಡಿಗೆ ಅವರು ಎಲ್ಲ ನಮ್ಮ ರೈತಾಕಿ ವಿಚಾರ ದುಡಿತಾರ, ಎಲ್ಲ ಇದ್ ಮಾಡ್ತಾರ. ಹಂಗೇನು ರಾಜಕೀಯ ಬಗ್ಗೆ ನಾವು ಮುಂದೆ ಹೆಜ್ಜೆ ಇಟ್ಟಿವಿ ಅಂದ್ರೂ ಅವ್ರೇನು ನಮ್ಮ ಬಗ್ಗೆ ಒಳ್ಳೆ ಇದೈತೆ ಅಭಿಪ್ರಾಯ ಸರ್. ಸರ್, ಕೊನೆಯದಾಗಿ ಏನಂದ್ರೆ ತಾವು ಈ ಸ್ಥಾನಕ್ಕೆ ಬರೋದಕ್ಕೆ ತಮ್ಮ ಜನರೇ ಕಾರಣ, ತಮ್ಮ ಗ್ರಾಮದ ಜನರೇ ಕಾರಣ. ಹೌದು ಸರ್. ತಮ್ಮ ಗ್ರಾಮಕ್ಕೆ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿದಂತ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ನನಗೆ ಓಟ್ ಹಾಕಿ ಇವತ್ತು ಗೆಲ್ಲಿಸಿದಂತ ಮತದಾರರಿಗೆ ಇನ್ನೊಂದು ನಾನು ಹೃತ್ಪೂರ್ವಕವಾದ ಧನ್ಯವಾದಗಳ ಮೇರೆಗೆ ಕೈ ಮುಗಿದು ಕೇಳ್ತೀನಿ ಅವ್ರನ್ನ. ಇವತ್ತು ಹಳ್ಳಿ ಒಳಗ ನಮ್ಮ ಹಳ್ಳಿಯಾಗ ಪರಿಸ್ಥಿತಿ ಏನೈತಿ, ರಾಜಕೀಯ ಪರಿಸ್ಥಿತಿ ಅಂದ್ರೆ ಸರ್, ಆಶ್ರಯ ಮನೆಗಳ ತೊಂದರೆ ಭಾಳ. ಮನೆಗಳು ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಮಣ್ಣಿಲಿ ಕಟ್ಟಿದಂತ ಮನೆಗಳು, ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ಏನಾರ ಮಳೆಗಾಲ ಜಾಸ್ತಿ ಆಗಿಬಿಟ್ನಂದ್ರ ಇಲ್ಲ ಮೇಲಿದ್ದ ಇಂಬ್ಲನ ಕುಸಿದ್ ಬೀಳೋದು, ಗೋಡೆ ಬೀಳೋದು, ಇಂಥ ತೊಂದರೆಗಳು ಭಾಳ. ಆದ್ರ ನಾನು ಇವತ್ತಿಗೂ ಫಸ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ಆಶ್ರಯ ಮನೆಗಳು 36 ಮನೆಗಳು ಲಕ್ಮಾಪುರ ಗ್ರಾಮಕ್ಕೆ ತಂದೀವಿ ನಾವು. ಇವರು ಬಂದ ಮೇಲೆ ಮನೆ ಕೊಟ್ಟಿರೋದು 8 ಮನೆ. 8 ಮನೆ ಅಂದ್ರೆ 2 SC 2 ST, 1 ಅಲ್ಪಸಂಖ್ಯಾತರು, 3 ಜನರಲ್. ಆದ್ರ ಯಾವ ಹಳ್ಳಿ ಒಳಗೆ ಹೋದ್ರೂ ಇವತ್ತು ಜನರಲ್ ಕ್ಯಾಟಗರಿ ಹೆಚ್ಚೈತಿ. ಜನರಲ್ ಕ್ಯಾಟಗರಿ ನಾವು ಸರಿ ಮಾಡಕ್ ಆಗವಲ್ದು. ಹಂಗಾಗಿ ಕೆಲವೊಬ್ರು ಏನ್ ವಿಚಾರ ಮಾಡ್ತಾರೆ ನಮ್ಮ ಬಗ್ಗೆ, ಇಲ್ಲ ನಾವ್ ಇಷ್ಟೆಲ್ಲ ಇತ್ತು ದುಡಿದ್ವಿ, ಈತ ನಮ್ಗ ಮಾಡ್ಲಿಲ್ಲ ಅಂತೇಳಿ. ಇವತ್ತು ಒಂದು ಹಳ್ಳಿ ಒಳಗ 100 ಮಂದಿ ಫಲಾನುಭವಿಗಳು ಇವತ್ತು ಒಂದು ಇಲ್ಲಪ್ಪ ನಮ್ಗ ಇದನ್ನ ಮಾಡ್ಲೇಬೇಕು, ನೀನು ಮನಿ ಮಾಡ್ಬೇಕಂದ್ರ 100 ಮಂದಿ ಸಂಪೂರ್ಣವಾಗಿ ನಾವು ಅವ್ರನ್ನ ಶಾಂತಿ ಮಾಡಕ್ ಆಗಲ್ಲ.
ಆದ್ರೂ ನಾವು ಇವತ್ತು ಅವ್ರ ಜನರು ಏನೋ ತಿಳ್ಕೊಳ್ಳಿ, ನಾನು ಎಲ್ಲೇ ಯಾವ ಇದ್ರೊಳಗ ವೇದಿಕೆ ಮ್ಯಾಗ ಕರ್ಲಿ, ಇವತ್ತು ಗ್ರಾಮ ಸಭಾದಾಗ ಕರ್ಲಿ, ಎಲ್ಲೇ ಕರ್ಲಿ, ಪಕ್ಷಪಾತ ನಾವು ಆಯ್ಕೆ ಆದ್ಮೇಲೆ ಎಣಿಸಿಲ್ಲ. ಪಕ್ಷಪಾತ ಎಣಿಸುವಂತ ಅವಶ್ಯಕತೆ ಗ್ರಾಮ ಪಂಚಾಯತಿ ಸದಸ್ಯರಿಗಿಲ್ಲ. ಯಾಕಂದ್ರ ನಾವು ಪಕ್ಷದ ಸಿಂಬಲ್ನಿಂದ ಆರಿಸಿ ಬಂದಂತವ್ರಲ್ಲ. ಹೌದ್ರಾ? ಪಕ್ಷದ ಸಿಂಬಲ್ ಇಟ್ಕೊಂಡು ನಾವ್ ಏನಾರ ಮಾಡಕ್ ಬಂದೆ ಅಂದ್ರ ಎಲ್ಲದ್ರಿಗೂ ರಾಜಕಾರಣ ಹಳ್ಳಿ ಒಳಗೆ ನಡೆಯೋದಲ್ಲ. ನಮ್ಮ ವೈಯಕ್ತಿಕ ಜನರ ಇದನ್ನು ನೋಡ್ಬೇಕಾಗತ್ತೆ ನಾವು. ಹೆಚ್ಚಾನೆಚ್ಚು ಕೆಲವೊಬ್ರು ಇನ್ನೊಬ್ರ ಮನೆ ಬಾಡಿಗೆ ಇರೋದು, ಇನ್ನೊಬ್ರು ಬಾಡಿನೊಳಗೆ ತಗಡು ಪಡ್ಕೊಂಡಿರೋರು, ಇಂಥವ್ರನ್ನ ಗುರುತಿಸಿ ನಾವು ಕೊಡ್ಬೇಕಾಗತ್ತೆ. ಈಗ ಇವ್ರು ಮತ ಹಾಕಿದವ್ರು ಏನಂತಾರ, ಇಲ್ಲ ನಾವು ಹಾಕಿದ್ವಿ ನಮಗ್ ಮಾಡ್ಬೇಕು, ಅವ್ರಿಗೆ ಒಂದು RCC ಬಿಲ್ಡಿಂಗ್ ಇರ್ತ ಹಾಕ್ಬೇಕು ಅಂತಾರ. ನಮ್ಗೆ ಹಾಕಕ್ ಆಗಲ್ಲ. ಯಾಕಂದ್ರ ಮನಸ್ಸು ಒಪ್ಪೋದಿಲ್ಲ. ಇನ್ನ ನಾವೇನಾದ್ರೂ ಇವತ್ತು ಮತ ಹಾಕಿದಂತ ಜನನ ಇವತ್ತು ನಮ್ಮನ್ನ ಬೇಲಿ ನಾವು ಒಪ್ಕೊಂತೀನಿ. ನಾವೇನಾದ್ರೂ ಇನ್ನ ಬೇರೆಯವ್ರ ಕಡೆಯಿಂದ ಏನಾದ್ರು 100 ರೂಪಾಯಿ ಕೊಡು, 1000 ಕೊಡು, 5000 ಕೊಡು ಅಂತೇಳಿ ದುಡ್ಡಿಗೆ ಆಶೆ ಬಿದ್ದು ಇವ್ರಿಗೆ ಮೋಸ ಮಾಡಿ ಅವ್ರಿಗೆ ಮನೆ ಹಾಕಿದ್ವಿ ಅಂದ್ರೆ ನಾವು ಇವತ್ತು ಜನರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕಾಲು ಬಿದ್ದು ಕ್ಷಮಾಪಣೆ ಕೇಳಕ್ ನಾ ತಯಾರಿದ್ದೀನಿ. ಒಟ್ಟಾರೆಯಾಗಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಕೈಲಾದಷ್ಟು ಅಭಿವೃದ್ಧಿ ಪಡಿಸಕ್ಕೆ. ಹೌದು ಸರ್, ನನಗೆ ಅವಕಾಶ ಇವತ್ತು ನಾನು ಒಂದು ಓಟ್ನ್ಯಾಗ ಅಂದ್ರ ಕೊಲ್ಲಾರ 100 ಮಂದಿ ಇದ್ರೆ ಕಾಯ ಒಬ್ಬ ಲೇಸ ಅಂತೇಳಿ ಹಿಂದೆ ಗಾದಿ ಐತಲ್ಲ, ಆ ಗಾದಿ ಪ್ರಕಾರ ಆರಿಸಿ ಬಂದಂತವ್ ನಾನು. ಹೌದಾ? ಮತ್ತ ಅದನ್ನಾರ ಒಂದು ನಾನು ಇವತ್ತು ಋಣ ಗ್ರಾಮಕ್ಕೆ ತೀರಿಸ್ಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾದ್ರೂ ಉಪಯೋಗ ಇರೋದಿಲ್ಲ, ಏನು ಇದಾಗೋದಲ್ಲ. ಸರಿ ಸರ್, ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗ್ಲಿ, ತಮ್ಮ ಗ್ರಾಮ ಆದಷ್ಟು ಬೇಗ ಅಭಿವೃದ್ಧಿ ಆಗ್ಲಿ ಅಂತ ಆಶಿಸ್ತೀವಿ. ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ನಮಸ್ಕಾರ. ನಮಸ್ಕಾರ.